ಓ ಪುಟ್ಟಕ್ಕಿಲ್ಲ ನಿಂತದ್ದು ಒಳ್ಳೇದಾತಿಲ್ಲ ನಿಂತಿದ್ದು. ಪುಟ್ಟಕ್ಕ ಏನೇಮ ಸಮಾಚಾರ? ಹೋ ಭವ್ಯಕ್ಕ ಆರಾಮನ್ರಿ? ಬಂದಿದೆ ಗೊತ್ತಾಗ್ಲ ಮರ್ರ, ಅದಿಲ್ಲ ನಿಂತಿನ್ ಗೋಡ್ಗಂಬುತ್ತಾರ. ನಿಧಾನಕ್ಕೆ ಬಂದ್ರೆ ಹೆಂಗ್ ಕತೆ? ನಿಧಾನ ಅಂತ ಬರೋದ್ ಮರೆತಿ ನಿನ್ನ ಎದುರಿಗೆ ಬಂದೀನಿ. ನೀ ಎಂತ ಜ್ಞಾನ ಮಾಡ್ತಾ ನಿಂತಿದ್ಯಾ ಏನ? ಅಯ್ಯೋ ಜ್ಞಾನ ಮಾಡೋದಲ್ಲ, ಅದು ಇಲ್ಲೊಂದು ವಿಡಿಯೋ ಡೌನ್ಲೋಡಿಗೆ ಇಟ್ಟಿದ್ದೆ. ಇಲ್ಲ ಚೇರ್ ಮೇಲೆ ಇಟ್ಟಿನಿ ನೋಡಿ, ಅಲ್ಲಿ ಮೊಬೈಲು ಟ್ಯಾಬು ಎರಡು ಇಟ್ಟಿನಿ. ಹಂಗಾಗಿ ಡೌನ್ಲೋಡಿಗೆ ಇಟ್ಕೊಂಡು ನಿಂತಿದ್ದೆ. ಅದು ಇಲ್ಲಿ ಮಾತ್ರ ಸಿಗೋದು ಮರ್ರ, ಸತ್ಗೆ ಇಟ್ಟಿದ್ದು ಕರೆಂಟು ಇಲ್ಲಲ್ಲ. ಹಂಗಾಗಿ ಈ ಜನರೇಟ್ರಲ್ಲಿ ಇಲ್ಲಿ ಮಾತ್ರ ಸಿಗೋದು. ಹಂಗಾಗಿ ಇಲ್ಲೇ ನಿಂತಿದ್ದೆ. ಓ ಹೌದಾನೆ. ಮತ್ತೆ ಪರೀಕ್ಷೆ ಯಾವಾಗಲೇ ಪುಟ್ಟಕ್ಕ? ಮಾರ್ಚ್ 1ರಿಂದ ಕಣ್ರಿ ಭವ್ಯಕ್ಕ. ಕಿಟ್ಟ ಎಂತ ಮಾಡ್ತಿದ್ದ? ಕಿಟ್ಟ ಸೈಕಲ್ ಆಡ್ತಿದ್ದ ಕಣೆ. ಬರ್ತೀನಿ ಅಂತ ನಾನೇ ಬೇಡ ಮರೆ ಬಿಸಿಲಲ್ಲಿ ಬೇಗ ಹೋಗ್ಬರ್ತೀನಿ ಅಂತ ಬಂದೆ. ಅಮ್ಮ ಎತ್ಲಾಗ ಹೋಗ್ಯಾರೆ? ಅಮ್ಮ ಒಳಗದೆ. ಅಮ್ಮ ಓ ಬಂದೆ ಬಂದೆ ಗೋವಿಂದನಿ ಕೇಳಿಸ್ತು ಬಂದೆ. ಭವ್ಯ ಆರಾಮನೆ? ಇತ್ಲಾಗ ಬಾರೆ ಪುಟ್ಟಕ್ಕ, ಅಲ್ಲಿ ನಿಲ್ಸ್ಕೊ ಮಾತಾಡ್ತಾ ಇದೀಯಲ್ಲ, ಒಳಗೆ ಕರಿಯೋದಲ್ಲನ್ನ. ಲಕ್ಷ್ಮಕ್ಕ ಆರಾಮನ್ರಿ? ಪಾಪ ಪುಟ್ಟಕ್ಕ ಅಂತದ ಡೌನ್ಲೋಡಿಗೆ ಇಟ್ಟಿತ್ತಂತ ಇಲ್ಲೇ ನಿಂತ್ಕೊಂಡದೆ, ಒಳಗೊಂದು ಕರಿಯದೆ ಅಂತ. ಬಾರೆ ಒಳಗೆ ಬಾರೆ ಮರ್ರ ಬೇಡ, ಈ ಸೆಕೆರ್ ಇಲ್ಲೇ ಒಂದು ಗಳಿಗೆ ತಣ್ಣಗೆ ನಿಲ್ಲೋಣ ಅನಿಸ್ತದೆ. ಮರತಿ ಅದೇನು ಸೆಕೆನೇ ಏನೋ ಅಲ್ಲನೆ. ನಾನು ಕಿಟ್ಟದಂತ ನೋಡಿ ಬೆನ್ನಲ್ಲೆಲ್ಲ ಒಂಥರ ಬೇರ್ ಸಾಲೆ ಇದ್ದಂಗೆ ಆಗ್ಯದೆ. ಹಂಗಾಗಿ ಅವನಿಗೆ ಈಗ ಸ್ನಾನ ಮಾಡಿ ಸ್ಪೌಟ್ ಹಾಕಿನಿ. ಆದ್ರೆ ನಡಿ ಹೇಳಿದ ಮಾತು ಕೇಳಲ್ಲ. ಬೆನ್ನಲ್ಲಿ ಬೇರ್ ಸಾಲೆ ಎತ್ಕೊಂಡು ಒಳು ಒಳು ಹೊಳ್ತಾನೆ ರಾತ್ರಿ ಎಲ್ಲ. ಆದ್ರೂ ಕುಣಿಯೋದು ಬಿಡಲ್ಲ, ಸೈಕಲ್ ಎತ್ಕೊ ತಿರುಗ್ತಾ ಇದ್ದಾನೆ. ಥೋ ಹೌದಾನೆ. ಅವನೇ ಈ ಸೆಕೆಗಲ್ದಲ್ಲಿ ಹಾಗೆ ಅದಾ ಇದು ಅಕ್ಕಿ ತೊಳೆದಿದ್ದು ನೀರು ಇರ್ತದಲ್ಲ, ಅದನ್ನ ಒಂಚೂರು ಹಚ್ಬೇಕಿತ್ತು ಕಣೆ. ಸಾರ್ಧಕ್ಕೂ ಗೊತ್ತಿರ್ತದೆ, ಹೇಳಿರ್ತಾರೆ, ಮಾಡಿರ್ತೀಯೇನ? ಹ್ಞೂ ಅಮ್ಮ ಹೇಳಿದ್ರ. ನಾನು ಅಕ್ಕಿ ತೊಳೆದಿದ್ದು ನೀರನ್ನ ಹಚ್ಚಿದ್ದೆ. ಅದೊಂಥರ ಸ್ವಲ್ಪ ಹೊತ್ತಾದ್ಮೇಲೆ ಒಂಥರ ಒಡೆ ಒಡೆ ಆದಂಗೆ ಆಗ್ತದ. ಇದು ಬೇಡ ಅನ್ನಕ್ಕೆ ಶುರು ಮಾಡ್ಕೊತಾನೆ. ಈ ಹುಡುಗರು ಹೇಳಿದ ಮಾತಾರ ಕೇಳ್ಬೇಕಲ್ಲನ್ರಿ. ಅಮ್ಮ ಅದು ಡೌನ್ಲೋಡ್ ಆಗೋಕ್ಕೂ ಕುಯ್ ಕುಯ್ ಅಂತ ಸೌಂಡ್ ಬರ್ತದೆ. ಸೌಂಡ್ ಬರೋಕ್ಕೂ ನನಗೊಂಚೂರು ಕರಿಯತ್ತಾ? ನಾ ಒಳಗಡೆ ಒಂಚೂರು ಬರ್ಕೊಳೋದದೆ, ಹೋಗ್ತೀನಿ. ಹ್ಞೂ ಸರಿ ಹೋಗು. ನಂಗೂ ಸಂಘಕ್ಕೆ ಬರೋಕ್ಕೆ ಆಗಲ್ಲ ಮರ್ರ. ಹಾಗಾಗಿ ನೀವೇ 2 ದಿನನೂ ದುಡ್ಡು ಕೊಟ್ಟಿದ್ರೆ ನಾನು ಅದಕ್ಕೆ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದೆ. ನಮ್ಮನೇಲಿ ಇವ್ರಿಗೆ ಅಂದೆ ಒಂಚೂರು ಕೊಡಿ ಮರ್ರ ಅಂತ. ಈಗ ಅವ್ರು ಕೊಟ್ಬಿಟ್ರೆ ಅವ್ರ ದುಡ್ಡಿಂದ ಕೊಟ್ಟಂಗಾಗ್ತದ? ಬೇಡೇ ಬೇಡ ನೀನೇ ಕೊಡು, ನಂಗೆ ಅವೆಲ್ಲ ವಹಿವಾಟೆ ಹೇಳಕ್ಕೆ ಬರಬೇಡ ನೀನು ಅಂತ ಅಂದರು. ಮತ್ತು ಸರಿ ಬಿಡಿ ಅಂತ ಅತ್ಲಾಗೆ ನಾನೇ ಕೊಟ್ಟೋಗೋಣ ಅಂತ ಬಂದೆ. ಅಯ್ಯೋ ಹೂನೇ ಮರತಿ ಕೊಟ್ಟರೆ ಆಗ್ತದೆ. ನಾನು ಅದೇ ಜ್ಞಾನ ಮಾಡಿದೆ. ಮನೆಯಲ್ಲೂ ಬಂದು ಪುಟ್ಟಕ್ಕನ ಹತ್ರ ಅದೇ ಅಂತಿದ್ದೆ, ಭವ್ಯಕ್ಕೂ ಏನು ಕೆಲಸ ಜೋರೇನೋ ಮರತಿ, ಹಂಗಾಗಿ ಬರ್ದೆ 2 ದಿನ ಆಯ್ತು, ಸಂಘದಲ್ಲೂ ಕಾಣಲ ಅಂತ. ನಾನು ಬರ್ಬೇಕು ಅನ್ಕೊಂಡದ್ ಕಣೆ. ನಮ್ಮ ಮನೇಲಿ ಅಕ್ಕ ಬಂದಿತ್ತ, ಹಂಗೆ ಎತ್ಲಾಗೂ ಬರೋಕ್ಕೂ ಆಗಲೇ ಇಲ್ಲ ನೋಡ. ಓ ನಿಮ್ಮ ಅಕ್ಕ ಬಂದಿದ್ರನ್ರಿ? ಯಾವಾಗ ಬಂದಿದ್ದ? ನಂಗೊಂದ್ಸಲ ಹೇಳಲ್ಲ ಲಕ್ಷ್ಮಕ್ಕ. ಹಂಗಾರೆ ಅಲ್ಲ, ಇವ್ರಿಗೆ ವಾಸಣ್ಣ ದಿನ ಸಿಗ್ತಾರೆ, ಇವ್ರ ಹತ್ರನೂ ವಾಸಣ್ಣ ಅಂತ ಹೇಳಲ್ಲ ಹಂಗಾರೆ? ಥೋ ಪಾಪ, ಯಾವಾಗ ಅಪ್ರೂಪಕ್ಕೆ ಬರೋದು. ನಾ ಬಂದು ಮಾತಾಡ್ಸ್ಕೊಂಡಾರು ಹೋಗ್ತಿದ್ದೆ ಮರ್ರ. ಇವ್ರಿಗೆ ಮರ್ತೋತೇನೋ ಕಣೆ, ಈ ಗಂಡಸ್ರು ಗೊತ್ತಲ್ಲ, ಅವ್ರ ಬಳಗ ಆದ್ರೆ ನೆನಪಿರ್ತದ, ಗಾನಾಗಿ ಹೇಳ್ತಾರೆ. ನನ್ನ ಬಳಗ ಅವ್ರಿಗೆ ನೆನಪು ಇರಲ್ಲ, ಹಂಗಾಗಿ ಮರ್ತೋತೇನೋ. ಹಂಗಾಗಿ ಮಹೇಶನ ಹತ್ರ ಹೇಳಲೇನ. ಮಹೇಶನ ಹತ್ರ ಹೇಳಿದರೆ ಮಹೇಶ ನಿನ್ನ ಹತ್ರ ಹೇಳ್ತಿದ್ದ ಬಿಡ. ಅಕ್ಕ ಬಂದ 1 ವಾರ ಇತ್ತು ಕಣೆ. ಅದೆಂತ ಆತ ಅಂದರೆ ಅಕ್ಕನ ಸೊಸೆದ ದೊಡ್ಡ ಸೊಸೆ ನೆಂಟರದ್ದು ಒಂದು ಹುಡುಗಿದು ಇಲ್ಲೇ ಒಂದು ಮದುವೆ ಇತ್ತಂತೆ. ಅವತ್ತು ಕಾರಲ್ಲೇ ಬಂದಿದ್ರ ಅವರ ಅಕ್ಕನ ಮಗ ಸೊಸೆ ಎಲ್ಲ ಬಂದಿದ್ರು ಕಾರಲ್ಲೇ. ಬಂದವ್ರು ಇಲ್ಲಿಗೆ ಮತ್ತೆ ಇಷ್ಟ ಹತ್ರ ಬಂದೀವಿ, ಹೋದ್ರೆ ಹೆಂಗಂತದೇನೋ ಲಕ್ಷ್ಮಿ ಅನ್ಕೊ ಬಂದಿದ್ರು ಇಲ್ಲಿಗೆ. ಹಿಂಗೆ ಎಲ್ಲ ಮಾತಾಡ್ತಾ ಕೂತಿದ್ವಿ. ಇವ್ರು ಅವತ್ತು ಅದೇ ಮಹೇಶ, ಇವರು ರಮೇಶ್ ಅಣ್ಣ, ನಮ್ಮ ಮನೇಲಿ ಇವರು ಎಲ್ಲ ಒಟ್ಟಾಗಿ ದರೆಕೊಪ್ಪದಲ್ಲಿ ಮದುವೆ ಮನೆಗೆ ಹೋದ್ರಲ್ಲೇ ಅವತ್ತೇ ನೋಡ. ಇವ್ರು ಮದುವೆ ಮನೆ ಮುಗಿಸ್ಕೊಂಡು ಶೃಂಗೇರಿಗೆ ಹೋಗಿ ಹಿಂಡಿ ತರಕ್ಕಂತ ಶೃಂಗೇರಿಗೆ ಹೋದ್ರಂತೆ. ಹೋಗ್ತಾ ಬರೋದು ಲೇಟ್ ಆಯ್ತು, 6:15 ಆಗೋಗಿತ್ತು ಇವ್ರ ಮನೆಗೆ ಬತ್ತ. ಇವ್ರ ಫೋನು ಅಷ್ಟೇ, ಹಿಂದಿನ ದಿನ ಕರೆಂಟ್ ಇರಲಿಲ್ಲ, ಫೋನು ಸ್ವಿಚ್ ಆಫ್, ಅಂದರೆ ಇದು ಚಾರ್ಜಿಗೆ ಇಟ್ಟಿರ್ಲ ಕಣೆ, ಸ್ವಿಚ್ ಆಫೇ ಆಗಿತ್ತು.
ನಾವೆಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬಂತು. ಮಹೇಶನ್ ನಂಬರ್ಗೂ ಫೋನ್ ಮಾಡಿದ ಪುಟ್ಟಕ್ಕ, ಮಹೇಶನ್ ಫೋನ್ ಸಿಗ್ಲ, ರಮೇಶ್ ಅಣ್ಣಂದು ಎಂಥದ ಸಿಗ್ಲ, ಒಟ್ಟು ಯಾರಿಗೂ ಕೊಲ್ ಬಿದ್ದಿದ್ದು ಫೋನೇ ಸಿಗಲ್ಲ. ಅವ್ರು ದರಗಬ್ಬದಲ್ಲಿ ಮದುವೆ ಮುಗಿಸ್ಕೊಂಡು ಶೃಂಗೇರಿಗೆ ಹೋಗಿ ಹಿಂಡಿ ತಗೋ ಬತ್ತ, ರಮೇಶ್ ಅಣ್ಣನ ಕಾರ್ ಹೋಗಿತ್ತ, ಹಂಗೆ ಹಿಂಡಿ ತಗೋ ಬತ್ತ 6:15 6:45 ಆಗೋದು. ಇವ್ರು ಮತ್ತೆ ಇಷ್ಟು ದೂರ ಬಂದು ಚಿಕ್ಕಪ್ಪ ಏನು ಮಾತಾಡ್ಸ್ಕೊಂಡು ಹೋಗದೆ ಇರೋದು ಹೆಂಗೆ ಅಂತ ಹಿಂಗೆ ಎಲ್ಲ ಕೂತರು, ಕಾಯ್ತಾನೆ ಕೂತಿದ್ರು. ಇವ್ರು ಬಂದರು, ಮಾತಾಡೋಕ್ಕೆಲ್ಲ ಶುರು ಮಾಡಿಕೊಂಡ್ರು. ಮಾತಾಡಾಗಿ ಒಂದು 7 ಕಾಲ ಆಯ್ತು. ಮತ್ತು ಹಂಗಾರೆ ಹುಡುಗಿಗೆ ಅಂಥದ್ದು ಅರ್ಥತ್ತೀನಿ ಅಂತ ಅಂದರು. ಅಕ್ಕ ಬೇಡ ನಾವು ಹೋಗ್ಬೇಕು ಅಂತ ಶುರು ಮಾಡ್ಕೋತ. ಭಾವನು ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಬನ್ನಿ ಕಾಯ್ತಾ ಇದ್ದೀನಿ ಅಂತ. ಭಾವಗೂ ಈಗ ಒಂಥರ ಸುಸ್ತಾಗಿ ನಿಸಕ್ತಿ ಆದಂಗೆ ಆಗಿದೆ. ಅವತ್ತೊಂದಿನ ಅಲ್ಲೇ ಅವ್ರ ಮನೆ ಹತ್ರ ತಲೆ ತಿರುಗಿ ಬಿದ್ದು ಇಲ್ಲೇ ಒಂಥರ ಊದಂಗೆ ಆಗಿತ್ತಂತೆ. ಹಾಗಾಗಿ ಅವ್ರು ಬಾವನೊಬ್ರು ಎಲ್ಲೂ ಬಿಡೋದೇ ಇಲ್ಲ. ಇವ್ರು ಯಾರು ಒಬ್ರು ಇದ್ದೇ ಇರ್ತಾರೆ. ಬಾವನ ಈ ಹುಡುಗರನ್ನು ಬಿಟ್ಟು ಬಾವನ ಜೊತೆ ಬಿಟ್ಟು ಬಂದಿದ್ರಾ, ಆ ಹುಡುಗರು ಅಷ್ಟೇ ಅಳ್ತಾ ಇದ್ವಂತೆ ತಾಯಿ ಬೇಕು ಅಂತ. ಹಾಗಾಗಿ ಬಾವನ ಫೋನ್ ಮೇಲೆ ಫೋನು, ಬನ್ನಿ ಅಂತ ಮಾಡ್ತಾ ಇದ್ದೀರಾ ಅಂತ. ಇವ್ರು ಇಲ್ಲೇ ಇಲ್ಲ, ಎಂಥದಾರು ಹುಡುಗಿಗೆ ತಗೋಬರ್ತೀನಿ, ರಾತ್ರಿ ಊಟ ಮಾಡ್ಕೊ ಹೋಗಿ ಬರೋದೇ ಬಂದಿರಾ ಅಂತ ಶುರು ಮಾಡಿಕೊಂಡ್ರು. ಬೈಕ್ ಎತ್ಕೊಂಡು ಚಿಕನ್ ತರಕ್ಕಂತ ಹೋದ್ರು. ಮತ್ತೆ ಇಲ್ಲಿ ಅಕ್ಕ ಆಮೇಲೆ ಕೊನೆಗಿನ್ನಂತ ಮಾಡೋದು, ಅಕ್ಕನ ಮಗ ಸೊಸೆ ನಾವು ಹಂಗಾರೆ ಹೋಗ್ತೀವಿ ಮನೆಗೆ, ಅಮ್ಮ ಇರಲಿ ಅಂತ ಅಕ್ಕನ ಬಿಟ್ಟು ಅವರಿಬ್ರು ಹೋದರು. ಎಷ್ಟು ಹೇಳಿದ್ರು ಇವ್ರು ಪ್ಯಾಟಿಗೆ ಹೋದಾಗ ಹಂಗಂಗೆ ಅವ್ರು ಹೋದರು. ಕೊನೆಗೆ ಆಮೇಲೆ ಅಕ್ಕ ಸರಿ ಹಂಗಾರೆ ಮಾರನೇ ದಿನ ಹೋಗ್ತೀನಿ ಅಂತ ಒಂದಿನ ಉಳ್ಕೊಂಡಿತ್ತು. ನಮ್ಮನೇಲಿ ಇವರು ಸರಿ ಜೋರು ಮಾಡಿದ್ರು, ನೀವು ಬರೋದೇ ಅಪರೂಪ, ಬೆಳ್ಳಿ ಮದುವೆಗೆ ಬಂದಿದ್ದು ಕಣೆ, ಆಮೇಲೆ ಬರಲೇ ಇಲ್ಲ ಇರಿ ಅಂತ ಅಂದರು. ಆಮೇಲೆ ನಮ್ಮ ಬೆಳ್ಳಿನೂ ಫೋನ್ ಮಾಡ್ಕೊಂಡು ಹೇಳ್ತೀವಿ, ಇರೇ ದೊಡ್ಡಮ್ಮ ನೀವು ಬರೋದೇ ಅಪರೂಪ ಅಂತ. ಹಂಗೂ ಹಿಂಗೂ ಅನ್ಕೋತ ಒಂದು ವಾರ ದುಡಿದ ಕಣೆ. ಒಂದು ವಾರ ಇತ್ತು. ಮೊನ್ನೆ ಬಸ್ ಹತ್ತಿದ್ವಿ, ಹೋತು. ಸೊ ನಾನೊಂದು ನಿಮ್ಮನೆ ಕಡೆ ಬರಲೂ ಇಲ್ಲ ಮಾರ್ರ. ನಂಗೆ ಗೊತ್ತೂ ಆಗಲ್ಲ, ಬೇಜಾರಾಯ್ತ ಅದೇ ನಂಗೀಗ. ಅವನೇ ಹೋಗಲಿ ಬಿಡು, ಪರಾಮರ್ಶೆ ಆಗ್ತದೆ. ನಾನು ಮತ್ತೆ ಯಾರಿಗೂ ಹೇಳಕ್ಕೆ ಹೋಗ್ಲ ಕಣೆ. ನಾನು ಶಾಲಿನಿಯಕ್ಕೂ ಹೇಳ್ತೀನಿ ಅಂದೆ ಬಂದಿದ್ದೀನಿ. ಎಂತ ಹೇಳ್ತೀಯ ಸುಮ್ಮನಿರೇ, ಹೊಸ ಮಕ್ಕಳನ್ನು ಬಂದರೆ ಅಂತ ಎಲ್ಲರಿಗೂ ಫೋನ್ ಮಾಡಿ ಹೇಳೋಕ್ಕೆ ಅಂತ ಅಕ್ಕನೇ ಅಂತ. ಹಾಗಾಗಿ ಮತ್ತು ನಾ ಎಂತ ಹೇಳಕ್ಕೆ ಹೋಗಲ, ಸುಮ್ಮನಿದ್ದೆ. ನೋಡಿದ್ರೆ ಬೆಳ್ಳಿ ಫೋನ್ ಮಾಡಿತ್ತಂತೆ. ಫೋನ್ ಮಾಡಿ ಹಿಂಗೆ ದೊಡ್ಡಮ್ಮ ಬಂದಾರೆ ಅಂತ ಹೇಳ್ತಂತೆ. ಹಾಗಾಗಿ ಶಾಲಿನಿ ಅಕ್ಕನೂ ಬಂದಿದ್ರು. ಅಲ್ಲ, ಶಾಲಿನಿ ಅಕ್ಕನೂ ನನ್ನ ಹತ್ರ ಒಂದ್ಸಲ ಹೇಳಲ್ಲ. ಶಾಲಿನಿ ಅಕ್ಕನೂ ನಂಗೆ ಸಿಕ್ಕಿಲ್ಲ, ನೆನ್ನೆ ಬಂದಿದ್ರು. ನೆನ್ನೆನ ಅವ್ರಿಗೆ ಮರ್ತತೆ ಏನೋ. ಅದು ನೋಡ, ಅಕ್ಕಗೆ ಶೇಂಗದ ಹೋಳಿಗೆ ಅಂದರೆ ಭಾರಿ ಇಷ್ಟ ಕಣೆ. ಅದು ಎಂತಕ್ಕಂದ್ರೆ ನಮ್ಮ ಮನೇಲಿ ಹೈಸ್ಕೂಲಲ್ಲಿ ಮೇಷ್ಟ್ರೊಬ್ರು ಆ ಕಡೆ ಉತ್ತರ ಕರ್ನಾಟಕದ ಕಡೆ ಮೇಷ್ಟ್ರು ಬಂದಿದ್ರು. ಅವ್ರು ಟ್ರಾನ್ಸ್ಫರ್ ಆಗಿ ನಮ್ಮೂರಿಗೆ ಬಂದಿದ್ರು. ಅವ್ರ ಮಗಳ ನಮ್ಮ ಅಕ್ಕನ ಕ್ಲಾಸಲ್ಲೇ ಓದ ಹುಡುಗಿ. ಹಾಗಾಗಿ ನಮ್ಮ ಅಕ್ಕ ಮತ್ತು ಅವ್ರ ಮೇಷ್ಟ್ರ ಮಗಳು ಭಾರಿ ಫ್ರೆಂಡ್ಸಾ. ಅವ್ರ ಮನೇಲಿ ಶೇಂಗದ ಹೋಳಿಗೆ ಎಲ್ಲ ಮಾಡೋದು. ಅಕ್ಕಗೆ ಶೇಂಗದ ಹೋಳಿಗೆ ಅಂದರೆ ಅವ್ರ ಮನೆಗೆ ಹೋದಾಗಿಂದ ಅಲ್ಲೆಲ್ಲ ತಿನ್ಕೊಬರೋದು ಭಾರಿ ಖುಷಿ. ಅದಕ್ಕೆ ಶೇಂಗದ ಹೋಳಿಗೆ ಅಂದರೆ ನಮ್ಮ ಮಲೆನಾಡು ಬದಿಯರು ಎಲ್ಲಿ ಶೇಂಗದ ಹೋಳಿಗೆ ಎಲ್ಲ ಮಾಡ್ತೀವಿ. ಬೇಳೆ ಕಾಯಿ ಹೋಳಿಗೆ ಅಲ್ಲ, ಬೇಳೆ ಹೋಳಿಗೆನೇ ಜಾಸ್ತಿ, ಕಾಯಿ ಹೋಳಿಗೆ ಈಗೀಗ ಶುರು ಮಾಡ್ಕೊಂಡಿದ್ದಲ್ಲೇ. ಅಕ್ಕ ಆದರೆ ಆವಾಗಲೂ ಅಮ್ಮನ ಹತ್ರ ಅಮ್ಮ ಶೇಂಗದ ಹೋಳಿಗೆ ಮಾಡಿ ಅನ್ನೋದು. ಅವಾಗೆಲ್ಲ ಎಲ್ಲೇ ಸಾಮಾನ್ಗೆ ಮನೆಲ್ಲನೂ ಕಮ್ಮಿ ಇರೋದ, ಹಂಗಾಗಿ ಮಾಡ್ತಾನೆ ಇರಲ್ಲ. ಮತ್ತು ಅಕ್ಕ ಬಂದಿತ್ತ, ನಮ್ಮ ಬೆಲ್ಲಿ ಫೋನ್ ಮಾಡಿ ಹೇಳಿತ್ತು, ಅಮ್ಮ ದೊಡ್ಡಮ್ಮಗೆ ಹೋಳಿಗೆ ಇಷ್ಟ ಅಲ್ಲನೇ ಶೇಂಗದ ಮಾಡೇ ಅಂದಿತ್ತು. ನಂಗೆ ಮಾಡೋಕ್ಕೆ ಬರಲ್ಲ ಕಣೆ. ಅಷ್ಟೊತ್ತಿಗೆ ಪುಟ್ಟಕ್ಕ ಅವತ್ತು ಕಾಲೇಜಿಗೆ ಹೋಗೋಳು ಅಂತ, ಅಮ್ಮ ನಾನು ಡೌನ್ಲೋಡ್ ಮಾಡ್ಕೊಬರ್ತೀನಿ, ಕಾಲೇಜಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗ್ತದೆ, ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ಕೊಬರ್ತೀನಿ, ನಿಂಗೆ ತೋರಿಸ್ತೀನಿ, ಹಾಗೆ ನೋಡ್ಕೊ ಮಾಡು ಅಂತು. ಸರಿ ಕಣೆ ಅಂದೆ. ಆಮೇಲೆ ಡೌನ್ಲೋಡ್ ಬಂದಿತ್ತು. ಇವ್ರ ಹತ್ರ ಹೇಳಿ ಸಾಮಾನು ಚೀಟಿ ಎಲ್ಲ ಬಾರಿಸಿ ಕಳಿಸಿದ್ದೆ. ಪುಣ್ಯಕಿರಿ ಎಲ್ಲ ಸಾಮಾನು ತಂದಿದ್ರು. ನಾನು ಚೂರಕ್ಕೆ ಮಾಡಕ್ಕೆ ಇಟ್ಕೊಂಡಿದ್ದು ಕಣೆ. ಈಗ ಮತ್ತೆ ಮೊದಲು ಸಲ ಮಾಡ್ತಿರೋದ ನಾನು. ನಮ್ಮನೇಲಿ ಅಮ್ಮಾರು ಒಂದು 2-3 ಸಲ ಮಾಡಿತ್ತು. ಮತ್ತು ಅಕ್ಕಗೆ ಭಾರಿ ಇಷ್ಟ ಅಂತ ಅದ್ರ ಮದುವೆ ಇದರಲ್ಲೆಲ್ಲ ಮಾಡಿತ್ತ. ನಂಗೆ ಮಾಡೋಕ್ಕೆ ಬರೋದೆ ಅಂತ ಮಾಡಿದೆ ಮೊನ್ನೆನೇ ಮೊದಲೇ ಸಲ. ಹಾಗಾಗಿ ಒಂಚೂರೇ ಎಲ್ಲ ಸರಿ ಮಾಡಿ ಇಟ್ಕೊಂಡಿದ್ದೆ. ಆವತ್ತೇ ಪಾಪ ಶಾಲಿನಿ ಅಕ್ಕನೂ ಬಂದರು.
ಬಂದಾಗ ಅವ್ರ ಹತ್ರ ಹಿಂಗೆ ಮಾತಾಡ್ತಾ ಘನಾಗಾಗಿತ್ತು ಮಾತ್ರ ಅವಳಿಗೆ. ಅವ್ರ ಮನೆಗಂತನೂ ಒಂದು 2 ಕೊಟ್ಟು ಕಳ್ಸಿದ್ನ ರಮೇಶಣ್ಣಗಂತ. ನಾನು ಪುಟಕ್ಕೆ ಹೇಳಿದ್ದೆ ಕಿಟ್ಟುಗನ್ನ ಕೊಟ್ಟು ಕಳಿಸ್ಬೇಕು ಮರೇತಿ ಅಂತ. ಆವತ್ತು ಶಿವ ಅಂತ ನಮ್ಮನೆ ವರುಣನು ಬಂದನು ಅತ್ತೆ ಭಾರಿ ಚೆನ್ನಾಗಾಗ್ಯದ ಕಣೆ ಅಂತ ಅಂದ. ಅವನೊಂದು 4 ತುಂಬೆ ಅಂತ ಬಾಯಿ ಬಿಟ್ಟು ಕೇಳ್ದ. ಹಂಗಾಗಿ ಅವನಿಗೂ ಕೊಟ್ಟು ಕಳ್ಸಿದ್ನ. ಹಂಗಾಗಿ ಉಳಿಲ್ಲ ಮಾರೈತಿ. ಹೌದಾ, ಆಗ್ಲಿ ಮಾರ್ರ, ಅದ್ರಲ್ಲಿ ಏನದೆ.